ಬೆಳಗಾವಿಯಲ್ಲಿ ಸರ್ಕಾರಿ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಕರ್ನಾಟಕ ನವ ನಿರ್ಮಾಣ ಸೇನೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಕನ್ನಡದ ಬಸ್, ಕನ್ನಡದ ಕಂಡಕ್ಟರ್, ಕನ್ನಡದ ಊರು, ಇಲ್ಲಿ ಕನ್ನಡ ಮಾತಾಡಬೇಡ ಅಂತಂದ್ರೆ ಬೆಳಗಾವಿ ಏನು ಇವರ ಅಪ್ಪನ ಮನೆದ? ಮಹಾರಾಷ್ಟ್ರದವರು ಈ ರೀತಿ ಪುಂಡತನ ಮೆರಿತಾ ಇರೋದು ಆಕ್ರೋಶ ವ್ಯಕ್ತವಾಗಿದೆ. ಐಮಂಗ್ಲ ಟೋಲ್ ಬಳಿ ಮಹಾರಾಷ್ಟ್ರ ಬಸ್ ಅನ್ನ ತಡೆದು ಸೇನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಹಾರಾಷ್ಟ್ರದ ಬಸ್ ಹಾಗೂ ಚಾಲಕನಿಗೆ ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಬಸ್ ಅನ್ನ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಲಕ್ಷ್ಮೀಕಾಂತ್, ಮಂಜುನಾಥ್, ರಾಮು ಸೇರಿ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ಪರ ಸಂಘಟನೆಯವರು. ನಮ್ಮ ಕರ್ನಾಟಕದಲ್ಲೇ ಕನ್ನಡದ ಕಂಡಕ್ಟರ್ ಮೇಲೆ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ಆಗ್ತಾ ಇದೆ ಅಂತಂದ್ರೆ ಇದಕ್ಕಿಂತ ದುರಂತ ಬೇಕಾ? ಸೊ ಅದನ್ನ ವಿರೋಧ ವ್ಯಕ್ತಪಡಿಸುವ ಸಲುವಾಗಿ ಮಹಾರಾಷ್ಟ್ರದ ಬಸ್ ಅನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕನ್ನಡ ಪರ ಸಂಘಟನೆಯವರು. ಪ್ರತಿಭಟನೆಯನ್ನ ನಡೆಸಿದಂತಹ ಕರ್ನಾಟಕ ನವ ನಿರ್ಮಾಣ ಸೇನೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ತಿಪ್ಪೇಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ. ತಿಪ್ಪೇಸ್ವಾಮಿ ಅವರಿಗೆ ಗಮನಿಸ್ತಾ ಇದ್ದೀವಿ, ತಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿರೋದು. ಒಂದು ಬಹಳ ಬೇಸರ ಮತ್ತು ಸಿಟ್ಟಿನ ವಿಚಾರ ಏನಂತಂದ್ರೆ ಕನ್ನಡದ ಕಂಡಕ್ಟರ್ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಪುಂಡರು ಅಟ್ಟಹಾಸವನ್ನ ಮೆರೆದ್ರು. ಹೌದು ಸರ್, ಹೌದು. ಮರಾಠಿಯಲ್ಲಿ ಮಾತಾಡಿ ಅಂತ ಜೋರು ಮಾಡ್ತಾರೆ. ನಮ್ ಜಾಗ ರೀ, ಕನ್ನಡ ಮಾತಾಡಿದಕ್ಕೆ ಇವರು ಈ ರೀತಿ ಪುಂಡತನ ಮೆರೀತಾರೆ. ನೀವು ಪ್ರತಿಭಟನೆ ಮೂಲಕ ಅದನ್ನ ವಿರೋಧ ಮಾಡಿದಿರಿ, ಏನ್ ಹೇಳ್ತೀರಿ ಸರ್? ಈ MS ಪುಂಡ್ರದ್ದು ತುಂಬಾ ಅವಳಿಯಾಗಿದೆ ಸರ್. ಬೆಳಗಾವಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಗಡಿ ಭಾಗನ. ಹಂಗಾಗಿ MS ಅವ್ರದ್ದು ಬಹಳ ದಾಂಧಿ ಆಗಿದೆ ಸರ್. ಇದು ಆ ವಿಚಾರವಾಗಿ ನಮಗೆ ಬಹಳ ಬೇಸರ ತಂದಿದೆ. ನಾವೇನ್ ಕರ್ನಾಟಕದಲ್ಲಿ ಇದ್ವೋ ಅಥವಾ ಬೇರೆ ಒಂದು ಇದರಲ್ಲಿ ಇದೀವೋ ಅನ್ನೋದೇ ಒಂದು ಇದಾಗಿದೆ ಸರ್ ಇವತ್ತಿನ ದಿನ. ಅಲ್ಲ, ರಾಜಕಾರಣಿಗಳಿಗೆ ಏನ್ ಹೇಳ್ತೀರಿ? ಸರ್ಕಾರ ನೋಡಿ, ಈಗ ನಾವು ಎಲ್ಲಾ ಕಡೆ ನೋಡ್ತೀವಿ, ಕನ್ನಡದ ಬಗ್ಗೆ ಮಾತಾಡ್ತಾರೆ, ಉದ್ದುದ್ದ ಭಾಷಣ ಬಿಗಿತಾರೆ. ಬೆಳಗಾವಿಯಲ್ಲಿ ಒಬ್ಬ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಆಗುತ್ತೆ ಅಂತಂದ್ರೆ ಸೇಫ್ಟಿ ಕ್ವಶನ್ ನಂಬರ್ 1. ಎರಡನೇದು, ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡ ಮಾತಾಡಬೇಕೆ, ಬೇರೆಯವ್ರ ಅಪ್ಪಣೆ ಕೇಳಬೇಕಾ? ಇವ್ರು ಯಾರು ನಮ್ಮನ್ನು ಹೇಳಕ್ಕೆ, ಇವ್ರು ಯಾರು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ? ಅದೇ ಸರ್, ಅಲ್ಲೇ ರಾಜಕಾರಣಿಗಳಿಗೆ ಪಾಪ ಅವರ ಪಕ್ಷಗಳು ಅವರ ಕುರ್ಚಿಗಳ ಮೇಲೆ ಗಮನ ಇದೆ ಸರ್. ಇದೆಲ್ಲ ಗಮನನೇ ಇಲ್ಲ ಸರ್ ಅವರಿಗೆ. ಆ ತರ ಪರಿಸ್ಥಿತಿ ಇದೆ ಇವತ್ತಿನ ದಿನ. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಹೌದು ಸರ್, ಇವರೆಲ್ಲರೂ ಕೂಡ ಬೆಳಗಾವಿಯಲ್ಲಿ ಕನ್ನಡ ಈ ನವರ ಏನು ರಾಜ್ಯೋತ್ಸವ ಎಲ್ಲ ಬಂದಾಗ ಇಷ್ಟುದ್ದ ಮಾತಾಡ್ತಾರೆ. ಬೆಳಗಾವಿ ನಮ್ದು, ಯಾರಪ್ಪಂದು ಅಲ್ಲ, ಇಲ್ಲಿ ಕನ್ನಡನೇ ಸಾರ್ವಭೌಮ. ಬರೀ ಮಾತಿಗಷ್ಟೇನಾ ಅದು? ಸರ್ ಓಟಿಗೋಸ್ಕರ ಮಾಡ್ತಾರೆ ಸರ್ ಅವರೆಲ್ಲ. ವೋಟ್ ಬ್ಯಾಂಕಿಂಗ್ ಏನ್ ಹೇಳ್ತೀರಿ ಅಂತವ್ರಿಗೆ ತಿಪ್ಪೇಸ್ವಾಮಿ ಅವರೇ? ಸರ್ ನಾಚೆ ಆಗ್ಬೇಕು ಸರ್ ಅವರಿಗೆಲ್ಲ, ರಾಜಕಾರಣಿಗಳಿಗೆ. ಇವತ್ತಿನ ದಿವಸ ಅದೊಂದು ಅಲ್ಲೊಂದು ಟೈಟ್ ಆಗಿ ಒಂದು ಡಿಸಿಷನ್ ತಗೊಳಕ್ಕೆ ರಾಜಕಾರಣಿಗಳಿಗೆ ಯಾರಿಗೂ ದಮ್ಮೆ ಇಲ್ಲ ಅಲ್ಲಿ ಸರ್. ಅಲ್ಲಿ ಅಂತ ಪರಿಸ್ಥಿತಿ ಬಂದಿದೆ ಸರ್. ಇವಾಗ ಪ್ರತಿಭಟನೆ ಉದ್ದೇಶ ಏನಾಗಿತ್ತು ಇವತ್ತಿಂದು? ಉದ್ದೇಶ ಅಂದ್ರೆ ಸರ್, ನಮ್ಮ ಒಬ್ಬ ಕಂಡಕ್ಟರಿಗೆ ಅವ್ರು ಹಲ್ಲೆ ಮಾಡಿ ಒಂದು ಮಸಿ ಬಳ್ದು ಏನ್ ಮಾಡಿದ್ರು ಆ ವಿಚಾರವಾಗಿ ನಾವು ಸಮೇತ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದೊಂದು ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆ ಸಂಘಟನೆ ಯಾವಾಗ್ಲೂ ಕನ್ನಡಿಗರ ಪರವಾಗಿರುತ್ತೆ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಬಿಡಲ್ಲ. ಗಡಿ ವಿಚಾರ ಆಗಿರ್ಬೋದು, ಬೆಳಗಾವಿ ವಿಚಾರವಾಗಿ ಇರ್ಬೋದು, ನಾವು ಇದ್ದೇ ಇರ್ತೀವಿ ಅನ್ನೋದಕ್ಕೆ ಇದೇ ಸರ್ ಎಕ್ಸಾಂಪಲ್. ಓಕೆ ಓಕೆ ತಿಪ್ಪೇಸ್ವಾಮಿ ಅವರೇ, ಧನ್ಯವಾದ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಈಗ ಕರವೇ ಅಧ್ಯಕ್ಷರಾಗಿರುವಂತ ನಾರಾಯಣಗೌಡರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾರಾಯಣಗೌಡ್ರೆ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಬೆಳಗಾವಿ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ನಾರಾಯಣಗೌಡರು ನೆನಪಾಗ್ತಾರೆ. ಈಗ ನಮ್ಮ ಕನ್ನಡದ ಕಂಡಕ್ಟರ್ ಮೇಲೆ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ವಿಚಾರ ಯಾವಾಗ ಗೊತ್ತಾಯ್ತು ನಿಮ್ಗೆ ನಾರಾಯಣಗೌಡ್ರೆ? ಇಲ್ಲ, ನಾನು ಊರಲ್ಲಿದ್ದೆ, ಇವತ್ತು ಸಂಜೆ ಗೊತ್ತಾಯ್ತು. ಇದನ್ನ ಎಷ್ಟು ಗಂಭೀರವಾಗಿ ತಗೋತೀರಿ ನೀವು ಅಂತ? ಅಲ್ಲಲ್ಲ, ಇದನ್ನ ಇದೆ ಅಂತ ಅಲ್ಲ, ಯಾವುದೇ ಕನ್ನಡದ ವಿಚಾರ ಬಂದಾಗ ಯಾರಾದ್ರೂ ಭಾರಿ ಗಂಭೀರವಾಗಿ ತಗೋತಾರೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ. ಗೊತ್ತು ನಮಗೆ. ಕನ್ನಡ, ಕರ್ನಾಟಕ, ಕನ್ನಡಿಗ ಅಂದಾಗ ನಮ್ಮ ರಕ್ತ ಆ ವಿಚಾರದಲ್ಲಿ ಕುದಿಯುತ್ತೆ. ಇದು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಇರುವಂತ MES ಪುಂಡ್ರು ಈ ತರದ ನಿರಂತರವಾದ ಅವರ ಇಲ್ಲಿ ಕರ್ನಾಟಕದಲ್ಲಿ ಏನೆಲ್ಲ ಕನಸನ್ನ ಕಂಡಿದ್ರು ಅದು ನೆನಸಾಗದೆ ಹೋದಾಗ
ಇಂಥ ಕೃತ್ಯಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಕರ್ನಾಟಕದ ಬಸ್ಸುಗಳನ್ನ ಹೊಡೆದಾಕಿದ್ದಾಯ್ತು, ಮಸಿ ಬಳ್ದಿದ್ದಾಯ್ತು. ಹ್ಮ್ ಈಗ ಡ್ರೈವರು ಕಂಡಕ್ಟರ್ಗಳ ಮೇಲೆ ಹಲ್ಲೆ ಮಾಡುವ ಮಟ್ಟಕ್ಕೆ ಹ್ಮ್ ಒಂದು ಒಕ್ಕೂಟ ಭಾರತದ ಜವಾಬ್ದಾರಿ ಅರಿವಿಲ್ಲದೆ ಅಂತ ಇರುವಂತ ಹ್ಮ್ ಈ ಮರಾಠಿ MS ಪುಂಡ್ರು ಹ್ಮ್ ಈ ತರದ ದೌರ್ಜನ್ಯವನ್ನ ಎಸಗ್ತಾರೆ. ಹ್ಮ್ 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 ನಾವು ಮೊನ್ನೆ ಶಿವಾಜಿ ಮಹಾರಾಜ್ ಅವರ ಜಯಂತ್ಯುತ್ಸವನ್ನ ಕರ್ನಾಟಕ ಸರ್ಕಾರ ಮಾಡ್ತು. ಹ್ಮ್ ಆಗ ನನಗೆ ಅನೇಕರು ಕೇಳಿದ್ರು, ಹ್ಮ್ ಶಿವಾಜಿ ಮಹಾರಾಜ್ ಅವ್ರದ್ದು ಜಯಂತ್ಯುತ್ಸವ ನಡೀತಾ ಇದೆ, ಹ್ಮ್ ನಿಮ್ಮ ವಿರೋಧ ಇಲ್ವಾ ಅಂತ ಕೇಳಿದ್ರು. ಹಾ ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ, ಹ್ಮ್ ಯಾವುದಕ್ಕೆ ವಿರೋಧ ಮಾಡಬೇಕು ಯಾವುದಕ್ಕೆ ವಿರೋಧ ಮಾಡಬಾರ್ದು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ಹ್ಮ್ ಹಾಗಾಗಿ ಹ್ಮ್ ನಮ್ಮ ವಿರೋಧ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರುದ್ಧ ಹೊರತು ಹ್ಮ್ ಅಮಾಯಕ ಮರಾಠಿಗರ ವಿರುದ್ಧ ಅಲ್ಲ ಅಂತ. ಹ್ಮ್ 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 ಈ ಅರಿವಿಲ್ಲದೆ ಇರುವಂತ ಮಹಾರಾಷ್ಟ್ರದ ಮರಾಠಿ MS ಪುಂಡ್ರು ಹ್ಮ್ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. 1 ನಿಮಿಷ ಸಾಕು, ನಾವೇನಾದ್ರೂ ಮಾಡ್ಬೇಕು ಅಂದ್ರೆ 1 ನಿಮಿಷ ಸಾಕು. ಹ್ಮ್ 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 ಏನ್ ಬೇಕಾದ್ರೂ ಕರ್ನಾಟಕದೊಳಗಡೆ ಮಾಡಬಹುದು. ಅಲ್ಲ ಗೌಡ್ರೆ, ಬಹಳ ದುರಂತದ ವಿಚಾರ ಏನಂತಂದ್ರೆ, ಈ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ಆ ಯುವತಿಗೆ ಆಧಾರ್ ಕಾರ್ಡ್ ಕೇಳಿದ್ದು ಯಾವುದೋ ಆಂಧ್ರನೋ ಮಹಾರಾಷ್ಟ್ರದಲ್ಲ. ಇವನ್ ಆ ರಾಜ್ಯದಲ್ಲಿ ಕನ್ನಡ ಮಾತಾಡಿದ್ರು ತಪ್ಪಲ್ಲ. ಮಹಾರಾಷ್ಟ್ರ ಆಂಧ್ರ ಇವರಪ್ಪನ ಮನೆದಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಕನ್ನಡ ಮಾತಾಡೋದಕ್ಕೆ ಮರಾಠಿಗರು ಬಂದು ಹಲ್ಲೆ ಮಾಡ್ತಾರೆ ಅಂತಂದ್ರೆ, ಇನ್ನ ಸಾರಿಗೆ ನೌಕರರ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ಡ್ಯೂಟಿ ಮಾಡಕ್ಕೆ ಭಯ ಬೀಳುವಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕದ ನೆಲದ ಬೆಳಗಾವಿಯಲ್ಲಿ ಒಂದು ಕನ್ನಡ ಬಾವುಟವನ್ನ ಆರಿಸ್ಲಿಕ್ಕೆ ಯೋಚನೆ ಮಾಡುವಂತ ಪರಿಸ್ಥಿತಿ ಇತ್ತು. ಹೌದು. ಕರ್ನಾಟಕದ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ 25 ವರ್ಷ ಒಬ್ಬ ಕನ್ನಡದ ಮೇಯರ್ ಆಗ್ಲಿಕ್ಕೆ 25 ವರ್ಷ ಬೇಕಾಗಿತ್ತು. ಹ್ಮ್ ಹ್ಮ್ ಹಾಗಾಗಿ MS ಪುಂಡಾಟಿಕೆ ಎಷ್ಟು ಮಟ್ಟಕ್ಕೆ ಬೆಳಗಾವಿಯಲ್ಲಿ ಬೆಳೆದಿತ್ತು ಅಂದ್ರೆ, ಹ್ಮ್ ಇವತ್ತು ಅವರ ಎಲ್ಲ ಬೇರುಗಳನ್ನ ಕಟ್ ಮಾಡಿದ್ದೀವಿ. ಹ್ಮ್ ಆದ್ರೂ ಆಗಾಗ ಇಂಥ ಪುಂಡಾಟಿಕೆಯನ್ನ ಮಾಡ್ತಾರೆ. ಅವರು ಬಾರಿ ರಾಜಕೀಯವಾಗಿ ಪ್ರಬಲವಾಗಿ ಬೆಳೆದಿದ್ದಂತ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಅವರ ಅಸ್ತಿತ್ವ ಇಲ್ದಂಗಾಗಿದೆ. ಹ್ಮ್ ಆ ಅಸ್ತಿತ್ವ ಇಲ್ಲ ಅನ್ನುವ ಹಸಿವೆಯಿಂದಾಗಿ ಇಂಥ ಎಲ್ಲೋ ಕಂಡಕ್ಟ್ರು ಡ್ರೈವರ್ಗಳು ಮೇಲೆ ದಬ್ಬಾಳಿಕೆ ಮಾಡುವಂತ ನೀಚ ಪ್ರವೃತ್ತಿಗೆ ಅವ್ರು ಇಳಿದಿದ್ದಾರೆ. ಅಂದ್ರೆ ಒಂದ್ ದಿವಸ ಬೆಳಗಾವಿ ಜನ ಎದ್ದು ನಿಂತ್ರೆ ಹ್ಮ್ ಇವರೆಲ್ಲ ಗಂಟು ಮೂಟೆಯನ್ನ ಮಹಾರಾಷ್ಟ್ರ ಕಟ್ಟಬೇಕಾಗತ್ತೆ. ನೋಡ್ರೆ, ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ. ಇದು ಎಲ್ಲೋ ಹೌದು. ಸೊಲ್ಲಾಪುರ, ಕೊಲ್ಲಾಪುರ, ಅಂಧೇರಿ ಎಲ್ಲ ಆಗಿದ್ದಲ್ಲ. ಇದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಇದನ್ನ ಇಲ್ಲ, ನಮ್ಮ ನಾನು ಅದಕ್ಕೆ ಕರ್ನಾಟಕ ನಾನು ರಕ್ಷಣಾ ನಮ್ಮ ವೇದಿಕೆ ಜಿಲ್ಲಾ ಯಾವ ರೀತಿ ಸಂದೇಶ ಕೊಡುತ್ತೆ ಅಂತ ಈ ಅಲ್ಲ, ವಿಚಾರ. ಬೆಳಗಾವಿ